ಉದಾಹರಣೆಗೆ ಹೇಳಿದೆ. ಹಾಗೆ ಫೋಕಸ್, ಏಕಾಗ್ರತೆ ಅಂತನ್ನುವುದು ಸಾಧನೆಗೆ ಅತ್ಯಂತ ಅವಶ್ಯಕವಾಗಿರುವ ಗುಣ, ಅತ್ಯಂತ ಅವಶ್ಯಕವಾದ ಗುಣ. ಇದರ ಅಭಾವದಿಂದಾಗಿ ಗಾಯತ್ರಿ ಆದಿ ಜಪಗಳನ್ನು ಮಾಡ್ತೇವೆ. ನಾವು ಮಾಡೋ ಜಪವೇ 10 ಸಲ ಮಾಡ್ತೇವೋ, ಕೆಲವರು 2 ಸಲ ಮಾಡ್ತಾರೆ, ಒಬ್ಬರು 1 ಸಲ ಮಾಡ್ತಿರ್ಬೋದು. ದುರ್ದೈವದಿಂದ ಹಾಗೆ ಮಾಡುವ ಸಂದರ್ಭದಲ್ಲೂ ಕೂಡ ಅವರ ಫೋಕಸ್ ಇರುವುದಿಲ್ಲ, ಏಕಾಗ್ರತೆ ಇರುವುದಿಲ್ಲ, ಭಗವಂತನ ಕಡೆಗೆ ಗಮನ ಇರುವುದಿಲ್ಲ, ಫಲ ಸಿಗುವುದಿಲ್ಲ. ಮಾಡುವ ಸಾಧನೆ ಎಷ್ಟೊತ್ತು ಮಾಡ್ತೀರಪ್ಪ, ಅಷ್ಟೊತ್ತೇ ಸಾಧನೆ ಮಾಡಿ ಏಕಾಗ್ರತೆಯಿಂದ ಮಾಡಿ. ಎರಡನೇದ್ದು ಆಧಾರ. ಮಾಡುವ ಸಾಧನೆಯನ್ನ ಗಾಯತ್ರಿ ಇರ್ಬೋದು, ಅದು ತುಳಸಿಗೆ ನೀರು ಹಾಕೋದಿರ್ಬೋದು, ತಂದೆ ತಾಯಿ ನಮಸ್ಕಾರ, ಸತ್ಯಾತ್ಮರ ಫೋಟೋ ಇಟ್ಕೊಂಡು ನಮಸ್ಕಾರ ಮಾಡಿ, ಏನೇ ಇರ್ಬೋದು. ಆ ಮಾಡುವ ಕಾರ್ಯದಲ್ಲಿ ಅತ್ಯಂತ ಆಧಾರ. ಇದು ನನ್ನನ್ನು ಉದ್ಧಾರ ಮಾಡುತ್ತೆ, ಇದರಿಂದ ನನ್ನ ಉದ್ಧಾರವಿದೆ ಎನ್ನುವ ಪರಿಪೂರ್ಣವಾದಂತಹ ನಂಬಿಕೆ. ಆ ಆಧಾರವೇನಿದೆ ಇದು ಎರಡನೇ ಭಾಗ. ನಿಜವಾಗಿ ನೋಡಿದ್ರೆ ಆಧಾರವೇ ಮೊದಲನೇದ್ದು. ಫೋಕಸ್ಸು, ಏಕಾಗ್ರತೆ ಮೊದಲನೇದ್ದು, ಆಧಾರ ಎರಡನೇದ್ದು. ನೈರಂತರ್ಯ, ನಿರಂತರತೆ, ಸಾಧನೆಯ ನೈರಂತರತೆ ಏನಿದೆ ಅದು ಎಲ್ಲಿಯವರೆಗೆ ನಮಗೆ. ಈಗ ಯೋಗಾಸನ ಮಾಡ್ತಾರೆ, 8 ದಿವಸ ಯೋಗಾಸನ ಮಾಡಿದ ತಕ್ಷಣಕ್ಕೆ ಅವನಿಗೆಲ್ಲ ಆರೋಗ್ಯ ಆಗುತ್ತೆ ಇಲ್ಲ, ವರ್ಷಗಳವರೆಗೆ ಮಾಡಿದಾದ್ರೆ ಸಿದ್ಧಿ, ವರ್ಷಗಳವರೆಗೆ. ಇವತ್ತು ನಾವು ಯಾವ ಯಾವ ಯೋಗಿಗಳನ್ನು, ಭಾರಿ ಭಾರಿ ಅದ್ಭುತವಾದ ಯೋಗಿಗಳು, ಭಾರಿ ಭಾರಿ ಅದೆಲ್ಲ ನೈರಂತರ್ಯದಿಂದ ಸಾಧ್ಯವಾಗಿ 5 ದಿವಸ 8 ದಿವಸ 10 ದಿವಸ ಮಾಡೋದರಿಂದ ಆಗುವಂತಹ ಆಧಾರ, ಏಕಾಗ್ರತೆ, ಆಧಾರ, ನೈರಂತರ್ಯ ಇದು ಮಾಡುವುದಷ್ಟೇ ಅಲ್ಲದೆ ನಿರಂತರತೆಯ ಜೊತೆಗೆ ಬಹುಕಾಲ, ದೀರ್ಘಕಾಲ ಆಸೈವಿತ ದೃಢಭೂಮಿ ಸಂಜನೆ ಹೇಳ್ತಾರೆ ನಮ್ಮ ಸೂತ್ರದಲ್ಲಿ. ಹಾಗೆ ನಾವು ಆ ಏಕಾಗ್ರತೆಯನ್ನ ಎಲ್ಲಿಯವರೆಗೆ ನಾವು ಸಂಪಾದನೆ ಮಾಡುವುದಿಲ್ಲ, ಹಠ ಬೇಕಾಗತ್ತೆ, ಇದಕ್ಕೆ ಹಠ ಬೇಕಾಗತ್ತೆ, ಜಿದ್ದು ಬೇಕು, ಜುನೂನ್ ಬೇಕು. ಯಾವ ಕಾಲದಲ್ಲೂ ನನ್ನ ಮನಸ್ಸನ್ನ ಆಚೆ ಈಚೆ ಕದಲಿಸುವುದಿಲ್ಲ, ಪ್ರಾಣ ಹೋಗಲು ಸಾಧ್ಯವಿಲ್ಲ. ನೀನು ಒಂದೇ ನಿಮಿಷ ಏಕಾಗ್ರವಾಗಿ ಮಾಡು. ನಿನ್ನ ದೇಹದಲ್ಲಿ ಬ್ರೇನಿನಿಂದ ಹಿಡಿದುಕೊಂಡು ಕಾಲಿನವರೆಗಿರುವ ನಾಡಿಗಳಲ್ಲಿ ಅದ್ಭುತವಾದಂತಹ ಪರಿಣಾಮವಾಗ್ತದೆ, ಅದ್ಭುತವಾದಂತಹ ಪರಿಣಾಮ. ಎಲ್ಲೂ ಇಲ್ಲ, ಮೊಟ್ಟ ಮೊದಲು ಮನಸ್ಸಿನಲ್ಲೇ ಪರಿಣಾಮವಾಗಿರ್ತದೆ. ಹಾಗಾಗಿ ಆ ಏಕಾಗ್ರತೆ ತುಂಬ ಮಹತ್ವ. ಅದೇ ಮಾತನ್ನ ಅಂದ್ರೆ ಗುರುದೇವತೆಗಳಲ್ಲೇ ನಮ್ಮ ಮನಸ್ಸನ್ನು ಇಟ್ಟು ಗುರುಗಳಿಂದ ಪಾಠ ಓದುವಾಗ, ಅವರಿಂದ ಅನುಗ್ರಹವನ್ನು ಪಡೆಯುವಾಗ, ಸೇವೆಯನ್ನು ಮಾಡುವಾಗ, ಪ್ರದಕ್ಷಿಣೆ ನಮಸ್ಕಾರ, ಟೀಕಾಕೃಪಾದರಿಗೆ, ಅಕ್ಷೋಭತೀರ್ಥರಿಗೆ, ರಘುನಾಥರಿಗೆ, ವ್ಯಾಸತೀರ್ಥರಿಗೆ, ಸತ್ಯಾನಂದರಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾ ಇರುವ ಸಂದರ್ಭದೊಳಗೆ ಏಕಾಗ್ರತೆ ಇಲ್ಲದೇನೆ ಪ್ರದಕ್ಷಿಣೆ ಹಾಕುವುದಕ್ಕೂ ಏಕಾಗ್ರತೆ ಇದ್ದು ಪ್ರದಕ್ಷಿಣೆ ಹಾಕುವುದಕ್ಕೂ ಅಜಗಜಾಂತರವಿದೆ, ಜಮೀನ್ ಆಸ್ಮಾನ್ ಫರ್ಕಿದೆ. ಗುರುದೇವತಾತ್ಮ. ಅದರಿಂದ ಆ ವಿಶ್ವಾಸವನ್ನು ಇಟ್ಟು ಮಾಡುವ ಏನು ಕೇವಲ ನಾಮಸ್ಮರಣೆ, ಕೇವಲ ನಮಸ್ಕಾರ, ಕೇವಲ ದರ್ಶನ, ಕೇವಲ ಮಂತ್ರಾಕ್ಷತೆ ಗ್ರಹಣ, ತೀರ್ಥ ಪ್ರಸಾದ, ದೇವರೇ ನಮಸ್ಕಾರ ಯಾವುದೇ ಇರಬಹುದು, ಮಹಾ ಪ್ರಯೋಜನಕಾರಿ, ಮಹಾಫಲಕಾರಿ, ಅದ್ಭುತವಾದಂತಹ ಅದೃಷ್ಟವನ್ನ, ಸಿದ್ಧಿಯನ್ನು ಕೊಡುತ್ತದೆ, ಪ್ರಯೋಜನಗಳನ್ನು ಕೊಡುತ್ತದೆ. ಅವಿದ್ಯಮಾನೋಪ್ಯಪಭಾಯಿತಿ ದ್ವಯಃ ಧ್ಯಾತುರ್ಧಿಯಃ ಸ್ವಪ್ತ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾದ ಭಯಂ ತತಸ್ಯಾತ್ ಅವಿದ್ಯಮಾನೋಪ್ಯಪಭಾತಿ ದ್ವಯಃ. ಮಾಂಡೂಕ್ಯೋಪನಿಷತ್ತಿನಲ್ಲಿ ಒಂದು ಮಂತ್ರವಿದೆ. ಪ್ರಪಂಚೋ ಯದಿ ವಿದ್ಯೇತ ವಿಕಲ್ಪೋ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯಃ ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಅಲ್ಲಿ ಏನೊಂದು ಪ್ರಪಂಚ ಶಬ್ದಕ್ಕೆ ಆಚಾರ್ಯರು ಅರ್ಥವನ್ನು ಮಾಡಿದ್ದಾರೆ, ಆ ಅರ್ಥ ಮಾಂಡೂಕ್ಯ ಭಾಷ್ಯದಲ್ಲಿ ಮಾಡಿದ ಅರ್ಥವೇ ಇಲ್ಲಿರುವ ಅವಿದ್ಯಮಾನೋ ವ್ಯವಭಾತಿ ದ್ವಯ. ದ್ವಯ ಆತ್ಮನೋ ದೇಹಗೇಹಾದಿ ದ್ವಯ ಶಬ್ದೇನ ಮಂಡತೆ. ದೇಹಗೇಹಾದಿಗಳು, ಮನುಷ್ಯನ ದೇಹ, ಮನುಷ್ಯನ ಗೇಹ,
ಎಷ್ಟು ವಿಚಿತ್ರವಾಗಿದೆ. ಬಹಳ ಸುಂದರವಾದ ಕಾಂಬಿನೇಷನ್. ದೇಹ ಗೇಹ ಅನ್ನೋದಕ್ಕೆ ಚಂದ ಇದೆ. ಒಂದು ದ ಗೀಹ, ಇನ್ನೊಂದು ಗ ಗೀಹ. ದೇಹ ಗೇಹ ಅನ್ನೋದಕ್ಕೆ ಮಾತ್ರ ಚಂದವಾದದ್ದಲ್ಲ, ಮನುಷ್ಯನ ಅಭಿಮಾನಗಳು ಎರಡು ವಿಧವಾದ. ಗೀತಾ ಭಾಷ್ಯ ಟೀಕಾಕೃತ್ಪಾದರ ಉಪಕಾರಗಳು ಅನಂತ ಉಪಕಾರಗಳಿವೆ. ಅವೆಲ್ಲ ಎಣಿಸ್ಲಿಕ್ಕಾಗೋದಿಲ್ಲ, ಏನಿಲ್ಲ. ಸುಮ್ಮನೆ ಬರೋದು, ಗಡಿಬಿಡಿಯೊಳಗೆ ಬಂದು ಒಂದು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ದೊಡ್ಡವರು ಅನ್ನೋದು ಹೋಗೋದು. ಉಪಕಾರಗಳು ಟೀಕಾಕೃತ್ಪಾದರ ಉಪಕಾರಗಳಿದೆಯಲ್ಲ, ಅದು ಅಪಾರ ಅಪಾರ ಉಪಕಾರ. ದೇಹದ ಮೇಲೆ ಎಲ್ಲಿಯವರೆಗೆ ಅಭಿಮಾನ ಇರುವುದಿಲ್ಲ, ದೇಹ, ಇಂದ್ರಿಯ, ಮನಸ್ಸು, ಪ್ರಾಣ, ಬುದ್ಧಿ ಇವುಗಳಲ್ಲಿ ಅಭಿಮಾನ ಇರುವುದಿಲ್ಲ, ಅಲ್ಲಿಯವರೆಗೆ ಅವನಿಗೆ ಹೊರಗಿನ ವಸ್ತು ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ, ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ. ನಿಮಗೊಂದು ಒಂದು ಸಣ್ಣ ಸನ್ನಿವೇಶವನ್ನು ಹೇಳಿ. ಒಂದು ಸಪೋಸ್ ಒಬ್ಬ ವ್ಯಕ್ತಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾನೆ ಅಂತನ್ನಿ, ಅವನು ಒಬ್ಬನೇ ಉಳಿದು ಇಡೀ ಜಗತ್ತು ಭಸ್ಮವಾದರೂ ಕೂಡ ಅವನಿಗೇನು ವಿಕಾರವಾಗುತ್ತೆ. ಯಾಕೆಂದ್ರೆ ಅವನಿಗೆ ದೇಹಾದಿಗಳ ಮೇಲೆ ಅಭಿಮಾನವಿಲ್ಲ. ದೇಹಾದಿಗಳ ಮೇಲಿನ ಅಭಿಮಾನದಿಂದ ಇದು ಚಂದ, ಇದು ರುಚಿ, ಇದು ಕೆಟ್ಟದ್ದು, ಇದು ಹೊಲಸು, ಇದು ಮಿತ್ರ, ಇವನು ಶತ್ರು, ಇವನು ಬೇಕಾದವ, ಇವನು ಬೇಡವಾದವ, ಅಥವಾ ತಡವಾಯಿತು, ಬೇಗವಾಯಿತು, ಹಸಿವಾಯಿತು, ಬಾಯಾರಿಕೆಯಾಯಿತು, ಎಲ್ಲವೂ ದೇಹಾದಿಗಳ ಮೇಲೆ ಅಭಿಮಾನವಿದ್ದಾಗ ಮಾತ್ರ. ಅದಿಲ್ಲದೆ ಇದ್ರೆ ಏನೇನೂ ಇಲ್ಲ, ಜಗತ್ತೇ ಇಲ್ಲ. ಹೊರಗಿನ ಜಗತ್ತಿಗೂ ಯಾಕೆಂದ್ರೆ ವಿಚಿತ್ರವಾಗಿದೆ. ಏನು ಅದು ಕಾರಣ? ಯದಧಾತು ಮತೋ ರಾಜನ್ ಅಂತ ಹೇಳಿ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾ ಇರುವ ಸಂದರ್ಭದಲ್ಲಿ ಯಾವ ಮಾತನ್ನು ಹೇಳಿದ್ದಾರಲ್ಲ, ಅದೆಲ್ಲ ಇದಕ್ಕೆ ನಿಮಿತ್ತ. ಕಾರಣ ಏನು? ಎಲ್ಲಿಯವರೆಗೆ ಮನುಷ್ಯನಿಗೆ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿ, ಅವುಗಳ ಮಿಶ್ರಣದಿಂದ ಹುಟ್ಟಿದಂತಹ ದೇಹೇಂದ್ರಿಯಾದಿಗಳು, ಆ ದೇಹೇಂದ್ರಿಯಾದಿಗಳ ಮೇಲೆ ಎಲ್ಲಿಯವರೆಗೆ ಅಭಿಮಾನ ಇರುವುದಿಲ್ಲವೋ ಅಲ್ಲಿಯವರೆಗೆ ಏನೂ ಆಗೋದಿಲ್ಲ. ಯಾವಾಗ ಅಭಿಮಾನ ಬರ್ತದೆ? ಸುಷುಪ್ತಿ, ಗಾಢವಾಗಿ ನಿದ್ರೆಯಲ್ಲಿದ್ದಾರೆ ಅಂತಲ್ಲಿ. ಗಾಢವಾಗಿ ನಿದ್ರೆಯಲ್ಲಿದ್ದಾಗ ಏನಾಗುತ್ತೆ? ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಒಬ್ಬ ಗಾಢ ನಿದ್ರೆಯಿಂದ ಎಚ್ಚೆತ್ತು ಅವನಿಗೆಲ್ಲವೂ ಸಮಸ್ಯೆ ಆಗಬಹುದು, ಅದು ಬೇರೆ, ಅದಿಲ್ಲ ನಾನು ಹೇಳುವುದಿಲ್ಲ. ಆದರೆ ಗಾಢವಾಗಿ ನಿದ್ರೆಯಲ್ಲಿ ಎಷ್ಟೊತ್ತಿನವರೆಗೆ ಇದ್ದಾನೆ ಅಷ್ಟೊತ್ತಿನವರೆಗೆ ಅವನ ಮನೆ ಉರಿದು ಭಸ್ಮವಾದರೂ ಅವನಿಗೇನಿಲ್ಲ. ಯಾಕೆಂದ್ರೆ ಅವನು ನಿದ್ರೆಯಲ್ಲಿಲ್ಲ. ನಿದ್ರೆಯಲ್ಲಿ ಇದ್ದವನಿಗೆ ದೇಹದ ಮೇಲೆ ಅಭಿಮಾನವಿಲ್ಲ, ಇಂದ್ರಿಯದ ಮೇಲೆ ಅಭಿಮಾನವಿಲ್ಲ, ಮನಸ್ಸಿನ ಮೇಲೆ ಅಭಿಮಾನವಿಲ್ಲ, ಪ್ರಾಣದ ಮೇಲೆ ಅಭಿಮಾನವಿಲ್ಲ. ದೇಹೇಂದ್ರಿಯ ಬುದ್ಧಿಮಾನ ಪ್ರಾಣಗಳ ಮೇಲೆ ಅಭಿಮಾನವಿಲ್ಲದಿದ್ದರಿಂದ ಏನೇನೋ ವಿಕಾರವಾಗುವುದು. ಅದೇ ಒಂದು ಸ್ವಲ್ಪ ಅಭಿಮಾನ ಆರಂಭವಾಗುತ್ತೆ ಮನಸ್ಸಿನ ಮೇಲೆ, ಸ್ವಪ್ನದಲ್ಲಿ. ಆ ಮನಸ್ಸಿನ ಮೇಲೆ ಸ್ವಪ್ನದಲ್ಲಿ ಅಭಿಮಾನ ಯಾವಾಗ ಆರಂಭವಾಗುತ್ತೆ ಆಗಲೇ ಶುರುವಾಯಿತು ಏನೇನೋ ಕೆಟ್ಟ ಕೆಟ್ಟ ಒಳ್ಳೊಳ್ಳೆಯ ನಾನಾ ವಿಧವಾದ ವಿಚಿತ್ರವಾದ ಭಯಾನಕವಾದ ಎಂದಿಗೂ ನೋಡದಿರುವ ಕನಸೆಲ್ಲ ಶುರುವಾಯಿತು. ಅಲ್ಲ, ಬೆಟ್ಟದಿಂದ ಬಿದ್ದಂತೆ, ಹುಲಿ ಬಂದು ತಿಂದಂತೆ, ಸಮುದ್ರದಲ್ಲಿ ಹಾರಿದಂತೆ, ಅಥವಾ ಗುರುಗಳ ಅನುಗ್ರಹ ಮಾಡಿದಂತೆ, ಇತ್ಯಾದಿ ಇತ್ಯಾದಿ ಎಲ್ಲ ಕನಸುಗಳು ಬೀಳುವುದಕ್ಕೆ ಆರಂಭವಾಯಿತು. ಮನಸ್ಸಿನ ಮೇಲೆ ಅಭಿಮಾನ. ಟೀಕಾಕೃತ್ಪಾದರು ಹೇಳೋದೇನು? ಅದೇ ಮಾತು ಈ ಭಾಗವತನೇ ಹೇಳ್ತಾ ಇದೆ, ಉಪನಿಷತ್ತು ಹೇಳ್ತಾ ಇದೆ, ಪ್ರಪಂಚವೂ ಏನಿದೆ. ಹಾಗಾಗಿ ಈ ಪ್ರಪಂಚ ಏನಿದೆಯಲ್ಲ, ಈ ದ್ವೈತವೇನಿದೆಯಲ್ಲ, ದ್ವೈತ ಅಂದ್ರೆ ದ್ವಿತೀಯವಾದ ವಸ್ತುವಿನ ಮೇಲಿರುವಂತಹ ಏನೊಂದು ಅಭಿಮಾನವಿದೆ, ದೇಹಾದಿ ಸಂಬಂಧವೇನಿದೆ, ಅಭಿಮಾನವೇನಿದೆ, ಇದೇ ಎಲ್ಲ ಕಲ್ಪ್ರಿಟ್, ಮೇನ್ ಕಲ್ಪ್ರಿಟ್. ಅದು ಒಂದು ಏನಾದರೂ ಪರಿಹಾರವಾದರೆ ಏನೂ ಇಲ್ಲ ಅಂತ. ಸಂಸಾರವೇ ಸ್ಟ್ರಾಂಗೆಸ್ಟ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಕೈಯಲ್ಲಿರುವಂತಹ ಅತ್ಯಂತ ಪ್ರಬಲವಾಗಿರುವ ಆಯುಧ ಅಂದ್ರೆ ಅಭಿಮಾನ. ಆ ಅಭಿಮಾನವನ್ನ ಹಚ್ಚಿ ಇವನಿಗೆ ಅಭಿಮಾನ, ಪ್ರೇಮ, ಇವನ ದೇಹದಲ್ಲಿ, ಇಂದ್ರಿಯದಲ್ಲಿ, ಮನಸ್ಸಿನಲ್ಲಿ, ಪ್ರಾಣದಲ್ಲಿ, ಬುದ್ಧಿಯಲ್ಲಿ ಅಭಿಮಾನ. ಆ ಅಭಿಮಾನ ಹಚ್ಚಿದ್ದಕ್ಕೆಲ್ಲ ಸಮಸ್ಯೆಗಳು. ಯಾವಾಗ ಅಭಿಮಾನವನ್ನು ಪರಮಾತ್ಮ ಕಟ್ಟು ಮಾಡ್ತಾನೆ, ಸುಷುಪ್ತಿ ಕಾಲದಲ್ಲಿ ನಿತ್ಯವನ್ನೂ ಕಟ್ಟು ಮಾಡಿ. ಯಾವಾಗ ಅಭಿಮಾನ ಶುರುವಾಗ್ತದೆ,
ಅಂತ ಹೇಳಿದಂತೆ ಮಶಕೋವ ದೌಶೋವ ಮಶಕೋವ ಯದ್ಯದ್ಭವಂತಿ ತತ್ತದಾ ಭವಂತಿ ಮತ್ತೆ ಯಥಾ ಪ್ರಕಾರ ಅದೇ ಭಾವ ಮತ್ತೆ ಉಳಿದು ಪುಲ್ಕಸಃ ಚಂಡಾಲಃ ವೇದಾಃ ಲೋಕಾಃ ದೇವಾಃ ಅಂದ್ರೆ ದೇವರ ಕೈಯಲ್ಲಿರುವಂತಹ ಒಂದು ಅತ್ಯಂತ ಅದ್ಭುತವಾದ ಆಯುಧ ಯಾವುದು ಅಂದರೆ ಅದಕ್ಕೆ ಹೆಸರು ಅಭಿಮಾನ. ಆ ಅಭಿಮಾನ ಎಂಬಂತಹ ಒಂದು ಆಯುಧವನ್ನು ಇಟ್ಟುಕೊಂಡು ಭಗವಂತ ನಮ್ಮನ್ನ ಆಡಿಸಿದ್ದಾನೆ. ಆ ಅಭಿಮಾನ ಎಂಬಂತಹ ಏನು ಆ ಆಯುಧವಿದೆ ಅದನ್ನ ಪರಮಾತ್ಮನ ಮೇಲೆ ಆಡಿಸಿದಂತೆ ದೇವರನ್ನು ಬೇಡಿಕೊಂಡು ದೇವರ ಅನುಗ್ರಹದಿಂದಲೇನೆ ಅವನ ಪರಿಹಾರ ಮಾಡಿಕೊಂಡವನಿಗೆ ಎಮ್ಮಿನ ವ್ಯಥಯಂತೇತೆ ಪುರುಷ ಸಮದುಃಖ ಸುಖಂ ಧೀರಂ ಸೌಭರ್ತತ್ವಾಯ ಕಲ್ಪತೆ ಎಂಬುದೋಯ್ತು. ಅವನು ಮುಕ್ತನೇ ಆಗ. ಯಾಕೆಂದ್ರೆ ದೇಹದ ಮೇಲೆ ಅಭಿಮಾನವಿಲ್ಲ, ಅವನಿಗೆ ಯಾವುದರಿಂದ ಏನೂ ಆಗಬೇಕಾಗಿಲ್ಲ, ಏನು ಸುಖವಿಲ್ಲ, ಏನು ದುಃಖವಿಲ್ಲ, ಅಸಂಪ್ರಜ್ಞಾತ ಸಮಾನ. ಹೀಗೆ ಇದು ಅಭಿಮಾನ ನಮ್ಮನ್ನು ಪೀಡಿಸುತ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಅವಿದ್ಯಮಾನೋ ವ್ಯವಭಾತಿ ದ್ವಯ ಆತ್ಮನೋ ದೇಹಗೇಹಾದಿ ದ್ವಯಶಬ್ದೇನ ಭಣ್ಯತೆ. ದೇಹಗೇಹಾದಿಗಳು ಯಾವುದರ ಮೇಲೆ ಅಭಿಮಾನ ಮನುಷ್ಯ ಮಾಡ್ತಾ ಇದ್ದಾನಲ್ಲ ಆ ಎಲ್ಲ ಅಭಿಮಾನಗಳು ಕೂಡ ಇದು ದ್ವಯ, ಇದು ಅವಿದ್ಯಮಾನ. ಇದು ಯಾವುದು ದೇಹಗೇಹಾದಿಗಳು ಯಾವುದೂ ತನ್ನದಲ್ಲ, ಸ್ವಸಂಬಂಧಿತೆಯ ಇಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ, ಪರಾಯತ್ತತ್ವ ಆತ್ಮೀಯತಾತು ಅಸ್ತೇವ. ಭಗವಂತನ ಅಧೀನವಾಗಿ ನಮಗೆ ಮಮೇದಂ ಅಂತನ್ನುವ ಮಮತ್ವ ಸ್ವಾತ್ಮ ಸ್ವಾಮಿತ್ವ ಉಂಟು, ಅವಶ್ಯವಾಗಿದೆ. ಇದು ಈ ದೇಹ ನಾನು ಎಂದು ಇತ್ತಿದ್ದು ನಂದು ಎಂದು ನಾನು ಹುಟ್ಟಿದೆ ಅವತ್ತು ಬಂತು, ಹುಟ್ಟುವ 9 ತಿಂಗಳು ಮೊದಲು ಬಂತು, ಅದಕ್ಕಿಂತಲೂ ಮೊದಲೇ ಇತ್ತು. ಹಾಗಾಗಿ ಇದು ಯಾವುದು ಇರಲಿ, ಲಿಂಗ ದೇಹ ಅನಾದಿಯಿಂದ ಇರ್ಬೋದು, ಇದ್ರೂ ಕೂಡ ದೇವರು ಕೊಟ್ಟ ಲಿಂಗ ದೇಹ ಅಂತೇನೆ ನಾಳೆ ಕತ್ತರಿಸಿದಾಗ ಲಿಂಗ ಹೋಯಿತು, ನಾನು ಇಟ್ಕೊಂಡು ಕೊಡ್ತೇನೆ ಅಂತ ಯಾರಾದರೂ ಬರ್ಲಿಕ್ಕೆ ಸಾಧ್ಯವ? ಇಲ್ಲ. ಹಾಗಾಗಿ ಯಾವ ಲಿಂಗದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಪ್ರಾಣ ದೇಹ, ಸ್ಥೂಲ ದೇಹ ಯಾವುದರ ಮೇಲೂ ಇದು ನನ್ನದು, ನಾನು ಇಟ್ಕೊಂಡು ಕೂಡ್ತೇನೆ ಅಂತ ದೇವರ ಮುಂದೆ ಹಠ ಮಾಡುವಂತಿಲ್ಲ. ದೇವರು ಕೊಟ್ಟಿರೋವರೆಗೆ ಇರುತ್ತೆ, ಯಾವಾಗ ಕತ್ತರಿಸ್ತಾನೆ ಆಗ ಹೋಗುತ್ತೆ. ಆ ಅಭಿಮಾನವನ್ನು ಬಿಡಿಸುವಂತ ದೇವರಿಗೆ ಬೇಡಿಕೊಳ್ಳೋದೇ ನಮ್ಮ ಮುಖ್ಯವಾದ ಎಲ್ಲದಕ್ಕೂ ಮೂಲಭೂತವಾಗಿರುವಂಥದ್ದು. ಇದೇ ದೊಡ್ಡ ದೋಷ. ಇದು ಅಜ್ಞಾನ ದೊಡ್ಡ ದೋಷ, ಮಿಥ್ಯಾಜ್ಞಾನ ದೋಷ. ಆ ಮಿಥ್ಯಾಜ್ಞಾನದೊಳಗೆ ನಮ್ಮಲ್ಲಿ ಎಲ್ಲಾ ಮಿಥ್ಯಾಜ್ಞಾನಗಳು ಒಂದು ಸ್ವಾತಂತ್ರ್ಯ. ಅದಕ್ಕಾಗಿ ಹೇಳ್ತಾರೆ, ಪ್ರಾಣಧೀಚೋದಿತ ಚತಃ ಪ್ರೇರಕ ಸರ್ವಬುದ್ಧೀನ ಪ್ರಾಣಧೀಚೋದಿತ ಚತಃ ಅಂತ ಹೇಳಿ ತತ್ವ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಪ್ರಾಯಶಃ ಪೈಂಗಿ ಶ್ರುತಿ ಪರಮಶ್ರುತಿಯ ವಚನವನ್ನು ಕೊಟ್ಟು ಹೇಳ್ತಾರೆ, ನಾವು ದೇವರಿಗಿರುವ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ನಾವು ತಿಳ್ಕೊತೇವೆ. ಎಂಥ ಪ್ರಾರಂಭ ಇದ್ದು ಸ್ವಾಮಿಗಳು ಪಾದರಕ್ಷೆಯನ್ನು ಇಟ್ಟಿದ್ದಾರೆ. ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ಸ್ವಾಮಿಗಳು ಪಾದರಕ್ಷೆಯನ್ನು ಇಟ್ಟಿದ್ದಾರೆ. ಪಾದುಕೆಯನ್ನು ಹಾಕಿಕೊಂಡು ಬಂದರು, ಪಾದರಕ್ಷೆಯನ್ನು ಇಟ್ಟರು. ನನಗೆ ಮಣ್ಣಿನಲ್ಲಿ ಹೋಗ್ಬೇಕಾಗಿದೆ, ಹೊಲದಲ್ಲಿ ಹೋಗ್ಬೇಕಾಗಿದೆ, ಕಾಲಿಗೆ ಮುಳ್ಳು ತುರ್ತದೆ, ಪಾದಕೆಯನ್ನು ಹಾಕೊಂಡು ಹೋಗ್ಬೇಕು. ಸ್ವಾಮಿಗಳು ಪಾದಕೆಯನ್ನು ಹಾಕೊಂಡು ಹೋಗ್ತಾರೆ, ನಡೀತದೆ. ಯಾಕೆ ನಡೆಯುವುದಿಲ್ಲ? ಅವರು ಮನುಷ್ಯರು, ನಾನು ಮನುಷ್ಯರು, ಏನ್ ದೊಡ್ಡದು. ಅವ್ರ ಪಾದಕ್ಕೆ ಹಾಕೊಂಡು ನಾನು ಯಾಕೆ ಹೋಗ್ಬಾರ್ದು? ನಿಮ್ದೆಲ್ಲ ಹೊಸ ನ್ಯಾಯ. ಎಲ್ಲಿ ಧರ್ಮ ಇದು? ನಮ್ಮ ಕಾಲಿಗೆ ಮುಳ್ಳು ಚುಚ್ಚತ್ತೆ, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ನಾನು ಡಯಾಬಿಟಿಕ್ಕು, ಆದ್ದರಿಂದ ಸ್ವಾಮಿಗಳ ಪಾದುಕೆಯನ್ನೇ ಹಾಕೊಂಡು ಹೋಗ್ತೀನಿ. ಅದಕ್ಕೆ ಬೇಡ ಅಂತನ್ನೋರು ದೇವರ ಸ್ವಾತಂತ್ರ್ಯವನ್ನು ನಾವು ನಮ್ಮಲ್ಲಿ ತಿಳಿದುಕೊಳ್ತಾ ಇದ್ದೇವಲ್ಲ, ಅದಕ್ಕೆ ಯಾಕೆ ಬೇಡ ಅಂತ ಇಲ್ಲ. ನಾವು, ನೀವು, ಅವರು, ಇವರು, ಯಾರ್ಯಾರಿಗೆ ಅಪರೋಕ್ಷ ಜ್ಞಾನ ಇಲ್ಲ, ಯಾರ್ಯಾರಿಗೆ ಯಾವಾಗ ಅಪರೋಕ್ಷ ಜ್ಞಾನ ಇಲ್ಲ, ಆ ಕ್ಷಣದಲ್ಲಿ ಎಲ್ಲರೂ ಕೂಡ ತಾನು ಸ್ವತಂತ್ರ, ತಾನು ಸ್ವಾಮಿ, ದೇವೇಂದ್ರಿಯಾದಿಗಳಿಗೆ ಸ್ವಾಮಿ. ಅಂದರೆ ಸ್ವಾಮಿಗಳ ಪಾದಕ್ಕೆ ಹಾಕಿಕೊಳ್ಳೋದು ತಪ್ಪು, ಅವರ ಬಟ್ಟೆ ಉಟ್ಟದ್ದನ್ನು ನಾವು ಉಟ್ಟೋಡುತ್ತೋ ತಪ್ಪು, ಅವರು ಉಪಯೋಗಿಸುವ ಪಾತ್ರಗಳನ್ನು ಉಪಯೋಗಿಸಬಾರದು, ವೃಂದಾವನದ ತಲೆಯ ಮೇಲೆ ಕೂಡಬಾರದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಎಲ್ಲ ಮಾಡಬಾರ್ದು. ಆದರೆ ದೇವರ ಸ್ವಾತಂತ್ರ್ಯ ಬುದ್ಧಿಯನ್ನು, ದೇವರ ಸ್ವತಂತ್ರ, ನಾವಲ್ಲ. ಆ ಸ್ವಾತಂತ್ರ್ಯ ದೇವರ ಲಕ್ಷಣ, ದೇವರಿಗೆ ಮಾತ್ರ ಇರ್ತದೆ. ಸ್ವಾತಂತ್ರ್ಯ ನಾಣ್ಯಗಳು ಯಾರ್ಯಾರಿಗೂ ಇಲ್ಲ. ಅಂತ ಸ್ವಾತಂತ್ರ್ಯವನ್ನು ನನಗಿದೆ ಅಂತ ತಿಳ್ಕೊಂಡ್ರೆ ಅದು ನಡೀತದೆ.
ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಇಂಥ ಘೋರ ಅಪರಾಧವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದಲೇನೆ ಭಗವಂತ ನಮಗೆ ಸಂಸಾರವನ್ನು ಕೊಟ್ಟಿದ್ದಾನೆ. ವಿಧಿಬಂಧ ಲಕ್ಷಣೋ ದಂಡ.